ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ತ್ರಾಡತ್ ರೈಲ್ ಕನ್ನಡ. ಸೊ ಮತ್ತೊಂದು ವೀಕೆಂಡ್ ರೈಡ್ಗಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ನಾವು ಟೋಟಲ್ 5 ಮೆಂಬರ್ಸ್ ಅಂತ ಪ್ಲ್ಯಾನ್ ಮಾಡಿದ್ದು, ಆದರೆ ಹೋಗ್ತಾ ಇರೋದು 3 ಮೆಂಬರ್ಸ್ ಅಷ್ಟೇ. ಇನ್ನಿಬ್ಬರು ಎದ್ದೇಳಲಿಲ್ಲ ಗುರು, ಎಷ್ಟು ಫೋನ್ ಮಾಡಿದ್ರು ಎದ್ದೇಳಲಿಲ್ಲ. ಏನು ಹತ್ರನ ಇದ್ದಾರೆ ಅವರು, ಹೋಗಿ ಎದ್ದೇಳ್ಸೋಣ ಅಂದರೆ. ಸೊ 3 ಜನ ಬರ್ತಾಯಿದ್ದೀವಿ. ನಮ್ಮ ಜೊತೆ ನಮ್ಮ ಅಕ್ಷಯ್ ಇದ್ದಾನೆ, ಆಮೇಲೆ ಇನ್ನೊಂದು ಮಿಸ್ಟರ್ ಕ್ಲೀನ್ GT ಬರ್ತಾಯಿದೆ. ಸೊ ನಾವು 3 ಜನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಲೊಕೇಶನ್ ಏನು ಎಲ್ಲಿ ಅಂತ ಹೇಳ್ತೀನಿ ಬನ್ನಿ. ಶೆಲ್ ಹತ್ರ ನಮ್ಮ ಮೀಟಪ್ ಪಾಯಿಂಟ್ ಇದೆ, ಅಲ್ಲಿ ಸಿಗೋಣ. ಸೊ ಶೆಲ್ ಹತ್ರ ಮೀಟಪ್ ಮಾಡೋಣ ಅಂತಿತ್ತು. ಶೆಲ್ ಕ್ಲೋಸ್ ಆಗಿದೆ, ಈಗ ಓಪನ್ ಆಗ್ತಾ ಇದೆ. ಸೊ ಇಂಡಿಯನ್ ಹಾಲಲ್ಲೇ ಮೀಟಪ್ ಮಾಡ್ಕೊಂಡ್ವಿ. ಇಲ್ಲಿ ಬಂದಿದ್ದಾರೆ ನೋಡಿ ಇವರು, ವಿನಾಯಕ್ ಅಂತ, ಮಿಸ್ಟರ್ ಕ್ಲೀನ್ GT, ಈ ನಮ್ಮ ಅಕ್ಷಯ್. ಸೊ ಹೊರಡೋಣ ಬನ್ನಿ. ಸೊ ನಮ್ಮ ರೈಡ್ ಶುರು ಆಗಿದೆ. ಇಲ್ಲಿ ನೋಡಿ 2 ರೆಡ್ ರೂಸ್ಟರು. ಅಯ್ಯಪ್ಪ, ಅವನ್ ಡೌನ್ ಶಿಫ್ಟ್ ನನಗಿನ ಚೆನ್ನಾಗಿ ಬಂತು. ಕ್ರೇಜಿ. ಸೊ ನಾವು ಹೋಗ್ತಾ ಇರೋ ಲೊಕೇಶನ್ ಇನ್ನೂ ರಿವೀಲ್ ಮಾಡಿರಲಿಲ್ಲ. ನಾವು ಹೋಗ್ತಾ ಇರೋ ಲೊಕೇಶನ್ ಹೆಸರು ಮುತ್ತತ್ತಿ ಅಂತ. ಇಂಡಿಕೇಟರ್ ಆಫ್ ಮಾಡಿರಲಿಲ್ಲ ನಾನು. ಆಮೇಲೆ ಈ ಹೈವೇಲಿ ತುಂಬ ಹುಷಾರಾಗಿರ್ಬೇಕು. ನೀವು ಎಷ್ಟು ಬೇಗ ಸ್ಪೀಡಲ್ಲಿ ಹೋಗ್ತಿರೋ ಅಷ್ಟು ಬೇಗ ಬ್ರೇಕಿಂಗ್ ಮಾಡೋದು ಕಲೀರಿ. ಯಾಕಂದರೆ ನನಗೆ ಆವಾಗಲೇ ಒಂದು ಇನ್ಸಿಡೆಂಟ್ ಆಯಿತು. ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಅಕ್ಕಪಕ್ಕ ಓಪನ್ ಇತ್ತು ಸೈಡ್ಸಲ್ಲಿ. ಸಡನ್ನಾಗಿ ಯಾರೋ ಒಬ್ಬ ಹಸು ತಂದ್ಬಿಟ್ಟ ಗುರು. 160 ಸ್ಪೀಡಲ್ಲಿದ್ದೆ ನಾನು. ಜೀವ ಬಾಯಿಗೆ ಬಂತು ನಿಲ್ಸಕ್ಕೆ ಗಾಡಿನ. ಕ್ರೇಜಿ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗಿನ್ನ ಸ್ಕಿಲ್ಡ್ ಇದ್ದಾರೆ ಇಬ್ಬರು. ಸದ್ಯಕ್ಕೆ ನಮ್ಮ 3 ಜನದಲ್ಲಿ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ ನನಗೆ ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸು. ಅಕ್ಷಯ್ ಬಗ್ಗೆ ಮಾತೇ ಆಡಂಗಿಲ್ಲ. ಇನ್ನು ಮಿಸ್ಟರ್ ಕ್ಲೀನ್ GT ಅಂತೂ ಕ್ರೇಜಿಯಾಗಿ ಓಡಿಸ್ತಾ ಇದ್ದಾರೆ ನೋಡಿ. ಕಾಣ್ತಾನೆ ಇಲ್ಲ ಅವರು, ಹೋಗೇ ಬಿಟ್ರು ಮುಂದೆ, ಹಿಡಿಯೋಕ್ಕೆ ಆಗ್ತಾ ಇಲ್ಲ ಅವ್ರನ್ನ. ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ ಇಬ್ರು. ಅವ್ನು ಯಾರು ಬ್ರೋ ಹಂಗೆ ಸಡನ್ ಆಗಿ ತಗೊಂಡ್ಬಿಟ್ಟ ಅವನು ಹಸುನ. ಹಾಂ 160 ನಾನು ಅವಾಗ. ಒಂದು ಹಸು ಬಂತು ನೋಡಿ ಸಡನ್ ಆಗಿ, ನೋಡಿದ್ಯಾ? ನಾನು ಅವಾಗ ತಾನೇ ರೈಸ್ ಮಾಡಿದ್ದಾನೆ ಫುಲ್.
ಸಿರ್ಸಿ ಅವರ? ಹಾಂ ಹೌದು. ಹೌದಾ? ನಮ್ಮಮ್ಮ ಸಿರ್ಸಿ. ಪ್ರತಿಯೊಂದು ಇವಾಗ ನೋಟಿಸ್ ಮಾಡಿ. ಸಿರ್ಸಿಯಲ್ಲಿ ರೋಡ್ಗಿದಾವ, ಎಂಥ ರೋಡ್ಗಿದಾವ ಗೊತ್ತಾ? ಫುಲ್ ಹಿಂಗೆ ಹೆಂಗೆ ಈ ಥರ ಇದೆಯಾ? ಇದು ನಥಿಂಗ್. ಸಿರ್ಸಿ ನಿಮ್ಗೆ ಒಂದು ಯಾಕಂದರೆ ಇದು ರೂಟ್ ನೋಡಿದ್ರೆ ನಾವು ಆಲ್ಟರ್ನೇಟ್ ತೋರಿಸಿದ್ವಿ. ಮುಂಚೆ ಇದರಲ್ಲಿ ಹೋಗಿದ್ವಿ. ಹಾಂ, ಇದನ್ನು ತೋರಿಸ್ತಾರೆ. ಇದರಲ್ಲೂ ಹಿಂಗೆ ಫಾರೆಸ್ಟ್ ಇದೆ. ಕರ್ವ್ಸ್ ಬೇಕಾ ನಿಂಗೆ? ಕರ್ವ್ಸ್ ಅಂತನಾ? ಹಾಂ, ನೋಡಿ ರೆಡ್ ರೂಸರ್ ಸವಣೆ. ಹಾಂ, ಚೆನ್ನಾಗಿದೆ. ಬಟ್ ನಿಮ್ಗೆ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ. ಐಡಲಲ್ಲಿ ನಿಮ್ಮ ಲೌಡ್ ಬರ್ತಿದೆ. ಐಡಲಲ್ಲಿ ಬನ್ನಿ ಬನ್ನಿ. ಹೈವೇಲಿ ಯಾವತ್ತೂ ಸಡನ್ನಾಗಿ ಟರ್ನ್ಸ್ ತಗೋಬೇಡಿ, ತುಂಬ ರಿಸ್ಕ್ ಇರುತ್ತೆ. ಕಾರಾಗಲಿ ಬೈಕ್ ಆಗಲಿ. ಅಯ್ಯೋ, ಇಲ್ಲಿ ನೋಡಿ ಯಾವುದೋ ಹಳ್ಳಿ ರೂಟಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಬೇರೆ ರೂಟ್ಗೆ ಹೋಗಿದ್ವಿ ಆ ಕಡೆ, ಅದು ಹಳ್ಳಿ ರೂಟೇ. ಅಲ್ಲೇನಂದ್ರೆ ಹೋಗ್ಬೇಡ ಅಂತ ಹೇಳಿದ್ರು ಅಲ್ಲಿ ಹಳ್ಳಿಯವರು. ನಮ್ಮ ಬೈಕ್ ನೋಡಿ ಅದೇನು ಹೋಗ್ಬೇಡ ಅಂತ ಹೇಳ್ತವ್ರೆ, ಯಾಕೇನೋ ಗೊತ್ತಿಲ್ಲ. ಅಯ್ಯಪ್ಪ, ಈ ಬೈಕರ್ಸ್ನ ಎಷ್ಟೊಂದು ಜನ ಹೇಟ್ ಮಾಡ್ತಾರೆ ಗೊತ್ತಾ. ನಮ್ಮ ಹುಡುಗರು ಈ ರೋಡಲ್ಲೂ ಬಿಡ್ತಾ ಇಲ್ಲ. ನೋಡಿ ಅವ್ರು 100 ಸ್ಪೀಡಲ್ಲಿ ಇದ್ದಾರೆ ಈ ರೋಡಲ್ಲಿ, ಅದು ಈ ಚಿಕ್ಕ ರೋಡಲ್ಲಿ. ಹಂಗೆ ಮಾಯ ಆಗ್ಬಿಡ್ತಾರೆ ನೋಡಿ ಇವಾಗ ಹೆಂಗೆ. ಇಬ್ರು ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಕೊಂಡು ಓಡಿಸ್ತಾ ಇದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಬೆಟ್ಟ ಹೆಂಗೆ ಕಾಣ್ತಾ ಇದೆ ನೋಡಿ ಅಲ್ಲಿ. ನೀವು ಕ್ಯಾಮ್ರಾದಲ್ಲಿ ನೋಡಿದ್ರ ಹೆಂಗ್ ಲೀನ್ ಮಾಡ್ದವನು. ನೋಡ್ರಪ್ಪ, ಆ್ಯಕ್ಚುಲಿ ಅಲ್ಲಿ ನಾವೆಲ್ಲಿ ಬಾರ್ಡ್ರಿಂದ ನಿಂತಿದ್ವಲ್ಲ, ಅದರಿಂದ ಮುಂದೆ ಮೊಬೈಲಿಗೆ ಸಿಗ್ನಲ್ ಸಿಗಲ್ಲ. ನೋಡೋಣ
ಬನ್ನಿ ಯಾವ್ದಾದ್ರು ಅನಿಮಲ್ ಸಿಗ್ತಾವ ಅಂತ. ಫಕ್. ಹೋದ್ಸಲ ಅಕ್ಷಯ್ ಅವ್ನ ಗ್ರೂಪ್ ಜೊತೆ ಬಂದಿದ್ದ ಇಲ್ಲಿಗೆ, ನಾನು ಬಂದಿರಲಿಲ್ಲ ಅವಾಗ. ಇಲ್ಲಿ ನೋಡಿ ಹೆಂಗ್ ಕ್ಲೀನ್ ಮಾಡ್ತಾ ಇದ್ದಾರೆ ಇಬ್ರು. ಹೇಳ್ತಾ ಇದ್ದೆ, ಅಕ್ಷಯ್ ಅವನು ಹೋದ್ಸಲ ಗ್ರೂಪಲ್ಲಿ ಬಂದಿದ್ದ, ಅವನಿಗೆ ವೈಲ್ಡ್ ಬೋರ್ಸು ಮತ್ತು ಏನಪ್ಪ ಜಿಂಕೆಗಳು ಕಾಣಿಸಿತ್ತು ಅವನಿಗೆ. ಅವ್ನು ವೀಡಿಯೋ ಮಾಡ್ಕೊಂಡು ತಂದಿದ್ದ ಅದನ್ನ. ನೋಡೋಣ ಬನ್ನಿ ನಮ್ಗೇನು ಕಾಣಿಸುತ್ತೆ. ಹಾಂ ಹೌದೌದು, ಆನೆ ಲದ್ದಿ ಕಾಣಿಸ್ತಾ ಇದೆ ನೋಡಿ. ಅದೇ ನಮ್ಮ ಫ್ರೆಂಡ್ ಹೇಳ್ದೆ ಇವಾಗ, ಹುಷಾರಾಗಿರ್ಬೇಕು, ಆನೆಗಳು ಪಾಸ್ ಆಗ್ತಿರ್ತವೆ ಇಲ್ಲಿ. ಮೊದಲೇ ರೆಡ್ ರೂಸ್ಟರ್ ಬೇರೆ ಹಾಕೋ ಬಂದಿದ್ದೀವಿ ಗುರು. ಗೊತ್ತಿದ್ದಿದ್ರೆ DB ಕಿಲ್ಲರ್ ಹಾಕ್ಬಿಡ್ತಿದ್ದೆ ಇವಾಗಲೇ. ಸಿಗಾಕೊಳ್ದಿದ್ರೆ ಸಾಕಪ್ಪ ಆನೆ ಜೊತೆಗೆ. ಇಲ್ಲಿ ನೋಡಿ ವ್ಯೂ ಹೆಂಗಿದೆ. ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ ಅಂತ ಗೊತ್ತೇ ಇಲ್ಲ, ಪಕ್ಕದಲ್ಲಿ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಈಗ ನೋಡಿ ನಿಮ್ಗೊಂದು ಕ್ರೇಜಿ ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ಕೋತಿಗಳಷ್ಟೇ ಕಾಣ್ತಾ ಇದ್ದಾವೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಇಲ್ಲಿ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ಆ್ಯಕ್ಚುಲಿ ನೀರು ಇರಬೇಕಿತ್ತು, ಡ್ರೈ ಆಗಿದೆ. ಇದು ಫಾರೆಸ್ಟ್ ಏರಿಯಾ ನಾವು ಬಂದಿರೋದು ಇವಾಗ. ಸೊ ನೀವು ಅಂದ್ಕೊತಿರ್ಬೋದು ಹೋದ ವೀಡಿಯೋನು ಈ ವಿಡಿಯೋನು ಸೇಮ್ ಇದೆ ಅಂತ. ನಾವು ಹೋಗಿದ್ದು ಅಲ್ಲಿ ನಾರ್ತ್ ಕಡೆ ಹೋಗಿದ್ದು ನಾವು. ಇವತ್ತು ಬಂದಿರೋದು ಸೌತು, ಮುತ್ತತ್ತಿ ಅಂತ. ಕತ್ಲೆಯಲ್ಲಿ ಬಂದರೆ ಅಷ್ಟೇ ಗುರು ಇಲ್ಲಿ. ನಮ್ಮ ಅಕ್ಷಯ್ ಏನೋ ತೋರಿಸ್ದೆ, ನನಗೆ ಗೊತ್ತಾಗಲಿಲ್ಲ. ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಕೆಳಗಿದೆ ನೋಡಿ, ನಾವು ಎಷ್ಟು ಮೇಲೆ ಬಂದಿದ್ದೀವಿ. ನಮ್ಮ ಅಕ್ಷಯ್ ನೋಡಾಯ್ತಾ ಅಷ್ಟೇ, ಒಂದು 5 ಸೆಕೆಂಡ್ ನೋಡ್ತಾನೆ, ರೀಲಿ ಎತ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ಈ ಥರ ನೇಚರ್ ನೋಡಿದಾಗೆಲ್ಲ ಏನೋ ಒಂಥರ ಇಮೋಷ್ನಲ್ ಟಚ್ ಆಗುತ್ತೆ ಗುರು. ಯಾಕೋ ಏನೋ ಗೊತ್ತಿಲ್ಲ. ನೇಚರಿಗೆ ಬಂದರೆ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡು ಚಿಲ್ ಮಾಡಿಬಿಟ್ಟು ಹೋದರೆ ಎಷ್ಟು ಮಜಾ ಬರುತ್ತೆ ಗೊತ್ತಾ.